ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಒಂದೇ ದಿನ 2 ರಾಜೀನಾಮೆ. ಯಾರು? ಒಂದಂತೂ ಸಿದ್ದರಾಮಯ್ಯನವರು ಕೊಡ್ತಾರೆ, ಇನ್ನೊಬ್ಬರು ಯಾರು ಕೊಡ್ತಾರೆ ರಾಜೀನಾಮೆ? ಬಹಳ ಇಂಟ್ರೆಸ್ಟಿಂಗ್ ಅಲ್ವಾ? ಆ ಬಗ್ಗೆ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತೀವಿ. ನಾಳೆನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಅಗತ್ಯ ಬಿದ್ದರಷ್ಟೇ ಕೆ.ಸಿ. ವೇಣುಗೋಪಾಲ್ ಅವರು ಎಂಟ್ರಿ ಆಗ್ತಾರೆ. ಈಗಿರುವಂಥ ಪರಿಸ್ಥಿತಿಗಳಲ್ಲಿ ಸದ್ಯಕ್ಕೆ ವೇಣುಗೋಪಾಲ್ ಪ್ರವಾಸ ನಿಗದಿಯಾಗಿಲ್ಲ. ಪೊಲಿಟಿಕಲ್ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀವಿ. ನಾಳೆ ಒಂದೇ ದಿನ 2 ರಾಜೀನಾಮೆ ಆಗುತ್ತಾ? ಒಂದು ಮಾನ್ಯ ಮುಖ್ಯಮಂತ್ರಿಗಳು, ಇನ್ನೊಂದು ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು. ನನಗೆ ಈ ವಿಚಾರದಲ್ಲಿ ಒಂದು ಪ್ರಶ್ನೆಗಳು ಕಾಡುತ್ತೆ. ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಈಗ ಜೇನುಗೂಡಿಗೆ ಕಲ್ಲು ಹೊಡೆಯುವಂಥ ಕೆಲಸವನ್ನೇನಾದರೂ ಮಾಡೋ ಸಾಧ್ಯತೆ ಆಗ್ಬಿಡುತ್ತಾ ಇದು ಅಂತ ಹೇಳಿ ಸೊ ಹೋಲ್ಡ್ ಮಾಡ್ಕೊಳ್ತಾರಾ? ಏಕಾಏಕಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸೋದು ಏನು ಮಾಡ್ತಾರೆ ಈ ವಿಚಾರದಲ್ಲಿ? ನಾಳೆ ಒಂದೇ ದಿನ 2 ರಾಜೀನಾಮೆ. ಯಾವ ರೀತಿಯಾಗಿ? ಹೈಕಮಾಂಡ್ ಸೂಚನೆ ಮೇರೆಗೆ 2 ರಾಜೀನಾಮೆ. ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ, 2 ಮಾನ್ಯ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು. ಸೊ 2 ರಾಜೀನಾಮೆಗಳು ನಾಳೆ ಕೊಡುವಂಥ ಸಾಧ್ಯತೆಯೇ ಬಹುತೇಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಶುಕ್ರವಾರವೇ ಪದಗ್ರಹಣವನ್ನು ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಇದೆಯಾ? ಅದರಲ್ಲಿ ಆಗೋದಾದರೆ ಎಷ್ಟು ಜನ ಸಂಪುಟಕ್ಕೆ ಸೇರಿಕೊಳ್ತಾರೆ? ಕಾರಣ ಬಹಳಷ್ಟು ಜನ ಮಂತ್ರಿ ಆಗಬೇಕು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಸೊ ಪೂರ್ಣ ಪ್ರಮಾಣದಲ್ಲಿ ಏನಾದರೂ ಸಂಪುಟವನ್ನು ರಚನೆ ಮಾಡಿಬಿಟ್ರೆ ಅದು ಜೇನುಗೂಡಿ ಕಲ್ಲು ಹೊಡೆದಂಗೆ ಆಗಿಬಿಡುತ್ತೆ. ಯಾಕೆ ಅಂತ ಅಂದರೆ ರಾಜ್ಯಸಭೆಯ ಚುನಾವಣೆ ಇದೆ. ಕ್ರಾಸ್ ವೋಟಿಂಗ್ ಆಗ್ಬಿಟ್ರೆ? ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಏನು ಅಪ್ಡೇಟ್ಸ್ ಬರ್ತಾ ಇದೆ ಈಗಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ? ಒಂದು ಕಡೆಗೆ ಸಿದ್ದರಾಮಯ್ಯನವರು ರಾಜೀನಾಮೆ ನಾಳೆನೇ ಕೊಡ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ನಾಳೆನೇ ಕೊಡ್ತಾರಾ ಅಥವಾ ಏನು ಕತೆ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಇಬ್ಬರು ರಾಜೀನಾಮೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಅಂದರೆ ಡಿ.ಕೆ. ಶಿವಕುಮಾರ್ ಡೆಲ್ಲಿಲಿದ್ದಾರೆ, ಎಲ್ಲೋ ಒಂದು ಕಡೆ ಪದೇ ಪದೇ ತಮ್ಮ ಕಾರ್ಯಕ್ರಮಗಳ ಪಟ್ಟಿಯನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆ ತಡರಾತ್ರಿ ಹೊರಡೋದಿತ್ತು, ಅದನ್ನು ಇವತ್ತು ಮಧ್ಯಾಹ್ನಕ್ಕೆ ಫಿಕ್ಸ್ ಮಾಡ್ಕೊಂಡಿದ್ರು. ಮತ್ತು ಇವತ್ತು ಮಧ್ಯಾಹ್ನಕ್ಕೆ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಟೂರ್ ಏನಿತ್ತು ಬೆಂಗಳೂರು ವಾಪಸ್ ಆಗೋದು, ಅದನ್ನು ಮತ್ತೆ ನಾಳೆಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಡೆಲ್ಲಿಯಿಂದ ಹೊರಟು ನೇರವಾಗಿ ಸಿ.ಎಂ. ಸಿದ್ದರಾಮಯ್ಯ ಅವರ ಮನೆ ಬ್ರೇಕ್ಫಾಸ್ಟ್ಗೆ ಬಂದು ಅಲ್ಲಿ ಸೇರಿಕೊಳ್ತಾರೆ. ತದನಂತರ ಅಲ್ಲಿ ಸಿ.ಎಂ. ಸಿದ್ದರಾಮಯ್ಯ ಅವರು ಆಪ್ತ ಸಚಿವರ ಜೊತೆ, ಸಹೋದ್ಯೋಗಿಗಳ ಜೊತೆ ಏನೆಲ್ಲ ಮಾತನಾಡ್ತಾರೆ, ಮತ್ತು ಈ ಒಂದು ಕಾಂಗ್ರೆಸ್ನ ಹೈಕಮಾಂಡ್ನ ನಿಲುವೇನು, ಈ ನಿಲುವನ್ನು ಕೂಡ ಸಚಿವ ಸಹೋದ್ಯೋಗಿಗಳಿಗೆ ಸ್ಪಷ್ಟಪಡಿಸ್ತಾರೆ. ತದನಂತರ ಸಿ.ಎಂ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸುವಂಥ ಸಾಧ್ಯತೆ ಇರುತ್ತೆ ಆ ಒಂದು ಸಚಿವರ ಸಭೆ ಬಳಿಕ. ಆ ಒಂದು ಸಭೆಯಲ್ಲೂ ಕೂಡ ಅಧಿಕೃತವಾಗಿ ಪ್ರಕಟ ಮಾಡ್ತಾರೆ. ಜೊತೆಗೆ ಅಲ್ಲಿ ಒಂದು ಕಡೆ ಸಿ.ಎಂ. ಸಿದ್ದರಾಮಯ್ಯ ರಾಜಭವನಕ್ಕೆ ತೆರಳಿ ಸಿ.ಎಂ. ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಅಂದರೆ ಇಲ್ಲಿ ತನಕವೂ ಕೂಡ ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು. ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇವತ್ತೇ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಕಡೆ ಕ್ಷಣದಲ್ಲಿ ತಮ್ಮ ಇದನ್ನು ಕೂಡ ಬದಲಾಯಿಸಿಕೊಂಡಿದ್ದಾರೆ. ಕೇವಲ ಸುರ್ಜೇವಾಲಾ ಮಾತ್ರ ಒಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಸುರ್ಜೇವಾಲಾ ಕಣ್ಗಾವನಲ್ಲೇ ಈ ಪ್ರಕ್ರಿಯೆಗಳು ನಡೆಯುತ್ತೆ. ಏನಾದರೂ ಅಗತ್ಯ ಬಿದ್ದರೆ, ಅಂದರೆ ವೇಣುಗೋಪಾಲ್ ಅವರ ಎಂಟ್ರಿ ಬೇಕು ಅಂತ ಏನಾದರೂ ಆದರೆ ವೇಣುಗೋಪಾಲ್ ಅವರ ಒಂದು ಟೂರ್ ಏನಿದೆ ಅದು ನಾಳೆ ಫಿಕ್ಸ್ ಆಗ್ಬೋದು. ಈಗ ಸದ್ಯಕ್ಕಂತೂ ಸುರ್ಜೇವಾಲಾ ಅವರು ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಬೆಂಗಳೂರನ್ನ ಸೇರಿಕೊಳ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ನಾಳೆ ಸಚಿವರ ಸಭೆಯಲ್ಲಿ ಆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿಯ ಗುಟ್ಟನ್ನು ಹೇಳ್ತಾರೆ. ಅಂದರೆ ಹೈಕಮಾಂಡ್ ನನಗೆ ಹಿಂಗೆ ಹೇಳಿದೆ, ನಾನು ಹಿಂಗೆ ನಡೆದುಕೊಳ್ತಾ ಇದ್ದೇನೆ, ನಾನು ರಿಸೈನ್ ಮಾಡ್ತೀನಿ, ನೀವು ಇಷ್ಟು ದಿನ ನಂಗೆ ಸಹಕಾರ ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತೇಳಿ ವಿದಾಯದ ಭಾಷಣವನ್ನು ಆ ಒಂದು ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ಎದುರು ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಸುದ್ದಿಗೋಷ್ಠಿಯನ್ನು ನಡೆಸುವಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಿಲುವು ಮತ್ತು ಸಿದ್ದರಾಮಯ್ಯ ತೆಗೆದುಕೊಳ್ಳುವಂತಹ ತೀರ್ಮಾನ ಎಲ್ಲವನ್ನೂ ಕೂಡ ಪ್ರಕಟ ಮಾಡಿ ತದನಂತರ
ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಡ್ತಾರೆ ಅನ್ನೋದು ಇನ್ನೊಂದು. ಜೊತೆಗೆ ಇದಾದ ಬಳಿಕ ಅದೇ ಹಿಂದೆನೆ ಪ್ರಕ್ರಿಯೆ ಅದನ್ನು ತಡ ಮಾಡದೇ KPCC ಅಧ್ಯಕ್ಷ ಸ್ಥಾನಕ್ಕೂ ಕೂಡ DK ಶಿವಕುಮಾರ್ ಅವರು ರಾಜೀನಾಮೆಯನ್ನು ಕೊಡುವುದಕ್ಕೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ಪ್ರಕ್ರಿಯೆ ಕೂಡ ನಡೀಬೇಕಾಗಿದೆ. ತದನಂತರ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಗುರುವಾರ ರಾತ್ರಿ ನಡೆಸಬೇಕು ಅಥವಾ ಶುಕ್ರವಾರ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಕ್ಲಾರಿಟಿಗೆ ಬಂದಿಲ್ಲ. ಬಹುತೇಕ ಎಲ್ಲೋ ಒಂದು ಕಡೆ ಶುಕ್ರವಾರ ಈ ಒಂದು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಆ ಒಂದು ದಿನವೇ ಒಂದು ರೀತಿಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅರುಣ್.